ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಕ್ರೋಶೆ ಕುಚ್ಚು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದು ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರಲ್ಲಿ ಸ್ಯಾರಿ ಕಲರ್ ಇದೆ. ಹಾಗೆ ಸ್ಯಾರಿಯಲ್ಲಿರುವಂಥ 2 ಕಲರು ದಾರ ಇಲ್ಲಿ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಸ್ಮಾಲ್ ಗೋಲ್ಡ್ ಕಲರು ಬೀಡ್ಸನ್ನ ತೊಗೊಂಡಿದ್ದೀನಿ. ಸೊ ಈ ರೀತಿ ತುಂಬ ಮೀಡಿಯಮ್ ಲಾಸ್ಟ್ ಸೈಜ್ ಅಂತಲೇ ಹೇಳ್ಬೋದು, ಚಿಕ್ಕದಾಗಿರುವಂಥದ್ದು ಬೀಡ್ಸನ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿ ತೊಗೊಂಡ್ರು ಕೂಡ ನಡೆಯುತ್ತೆ, ಪರವಾಗಿಲ್ಲ. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಕೂಡ ನೀವು ತೊಗೋಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ಎಲ್ಲ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು. ಹಾಗೆ ಈ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಹೈಪ್ ಕೊಡೋದು ಕೂಡ ಮರಿಬೇಡಿ. ನಿಮಗೇನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ, ನೀವು ಶಾಪಿಂಗ್ನ ಮಾಡ್ಕೋಬೋದು. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರಂತಂದು ಲಾಕ್ ಮಾಡ್ಕೊತೀವಲ್ವ, ಆ ಥರ ಲಾಕ್ನ ಮಾಡ್ಕೊಳ್ಳೋಣ. ಸೊ ಓಲ್ಡ್ ಡಿಸೈನ್ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಸೊ ಕೊನೆವರೆಗೂ ನೋಡಿ, ಎಲ್ಲಿ ಚೇಂಜಸ್ ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ಈಗ 1 ಚೈನ್ 2 ಚೈನ ಹಾಕ್ಕೊಂಡಿದ್ದೀನಿ. 2 ಚೈನ್ ಅಲ್ಲದೇ ಮತ್ತೆ ಈಗ ನಾನು ಇನ್ನೂ 2 ಚೈನ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಅಂದರೆ ಟೋಟಲ್ ಆಗಿ 4 ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಸೊ 4 ಚೈನ್ಗಳನ್ನ ಹಾಕಿಬಿಟ್ಟು ನೀಡಲ್ ಮೇಲೆ 1 ಬರಿ ದಾರನ ಸುತ್ತಕೊಂಡು ಪಕ್ಕದಲ್ಲೇ, ತುಂಬ ದೂರ ಬೇಡ, ಜಸ್ಟ್ ಅದ್ರ ಪಾಯಿಂಟಿಗೆ, ಅಂದರೆ ಪಕ್ಕದ ಪಾಯಿಂಟಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ 2ರಿಂದ 1 ಸರಿ ಡಬಲ್ ಕ್ರೋಶನ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ 2 ಚೈನ್ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೋಡಿ, ಈಗ ಮತ್ತೆ ಒಂದು ಸರಿ ನೀಡಲ್ ಮೇಲೆ ದಾರನ ಸುತ್ತಕೊಳ್ಳೋಣ. ಮತ್ತು ಅದೇ ಪಕ್ಕದ ಪಾಯಿಂಟಲ್ಲೇ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತೆ ಒಂದು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಬರಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಇದ್ರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಮೇಲೆ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನಾನು 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಕರೆಕ್ಟಾಗಿ ನೋಡಿ, ನೀಡಲ್ನ ಈ ರೀತಿ ಇಟ್ಕೊಳ್ಳಿ. ದಾರ ಏನು ಕಾಣಿಸ್ತಾ ಇದೆಯಲ್ಲ ನೀಡಲ್ ಮೇಲೆ, ಅದು ಕರೆಕ್ಟಾಗಿ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಮತ್ತೆ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಮತ್ತು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶದಲ್ಲಿ ಲಾಕ್, ಒಂದು ಪಿಕೋ ಅನ್ನೋದು ರೆಡಿ ಆಗುತ್ತೆ. ಮತ್ತೆ 1 ಚೈನ್ಸ್ನ ಹಾಕ್ಕೋಬೇಕು. 1 ಚೈನ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ ಕರೆಕ್ಟಾಗಿ ಆ ಮೆಜರ್ಮೆಂಟ್ ನೋಡಿಕೊಂಡು ಮತ್ತೆ ಆ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕ್ಕೊಂಬಿಟ್ಟು ಮತ್ತೆ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಜಸ್ಟ್ 1 ಚೈನ್ ಮತ್ತು ನೀಡಲ್ ಮೇಲೆ ದಾರನ ಸುತ್ಕೋಬೇಕು. ಕರೆಕ್ಟಾಗಿ ಅದೆಲ್ಲೆಲ್ಲಿ ರೀಚ್ ಆಗಿದೆ ನೋಡಿಕೊಂಡು ಅಲ್ಲಿಗೆ ಲಾಕ್, ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಸೊ ಫಸ್ಟ್ ಸ್ಟೆಪ್ ಬಂದು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಕೆಳಗಡೆ ಯಾವುದೇ ಒಂದು ಬೀಡ್ಸ್ ಬರಲ್ಲ, ಫಾಸ್ಟಲ್ಲಿ ಆಗೋಗ್ಬಿಡುತ್ತೆ ಡಿಸೈನು. ಜಸ್ಟ್ ಏನಿಲ್ಲ, 2 ಟೈಮ್ ಡಬಲ್ ಕ್ರೋಶೆ ಕಂಬನ ಹಾಕ್ಕೊಳ್ಳೋದು ಮತ್ತು 3 ಚೈನ ಹಾಕ್ಕೋಬೇಕು. ಆ 3 ಚೈನು ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಹಾಕ್ಕೊಂಡು ಲಾಕ್ ಮಾಡಿ ಮತ್ತೆ 1 ಚೈನ್ ಮತ್ತು ನೀಡಲ್ ಮೇಲೆ 1 ಬರಿ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತು ಸೇಮ್ 3 ಚೈನ ಹಾಕ್ಕೊಳ್ಳೋಣ ಮತ್ತು ಈ 3 ಚೈನು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಸೊ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಟಿನ್ಯೂ ಆಗಿ ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಸೇಮ್ ಕಲರು, ಅಂದರೆ ಬ್ಲ್ಯಾಕ್ ಕಲರ್ ದಾರನ ತೊಗೊತಾ ಇದ್ದೀರಿ. ಸೊ ಈ ಥರ ಸ್ಮಾಲ್ ಡಿಸೈನ್ ಹಾಕಿದಾಗ ಇದಕ್ಕೆ ಕುಚ್ಚು ಹಾಕೋದೇ ಒಂದು ಸ್ವಲ್ಪ ಟೆನ್ಷನ್ ಕೆಲಸ. ಬಟ್ ಈ ಥರ ಮಾಡಿ ನೋಡಿ, ನಿಮಗೂ ಕೂಡ ಈಸಿ ಆಗುತ್ತೆ. ಹಾಗೆ ಲುಕ್ಕು ಕೂಡ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ಫಸ್ಟ್ ಇಲ್ಲಿ ನಾವು 2 ಚೈನ ಹಾಕಿ ಇಲ್ಲಿ ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀವಲ್ವ, ಸೊ ಇದ್ರ ಒಳಗಡೆ ಫಸ್ಟು ನೀಡಲ್ನ ಹಾಕಿ ದಾರನ ತೊಗೊಳ್ಳೋಣ. ಸರ ದಾರನ ಎಳ್ಕೊಂಬಿಟ್ಟು ಫಸ್ಟ್ ಇದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಹೇಳೋಕ್ಕಾಗಲ್ಲ ಅಂದರೆ ಸ್ವಲ್ಪ ಗಂಟು ಕೂಡ ಹಾಕ್ಕೋಬೋದು ನೀವು.
ಸೊ ಇಲ್ಲಿ ಬರಲ್ಲ, ಅದು ಫಸ್ಟ್ ಸ್ಟಾರ್ಟಿಂಗ್ ಏನು ಲಾಕ್ ಮಾಡಿದ್ದೀವಲ್ಲ ಅಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಅಂದರೆ ದಾರನ ಎಳ್ಕೊಳ್ಳೋಣ, ಯಾಕಂದರೆ ಗಂಟು ಇರ್ತವಲ್ಲ ಬ್ಯಾಕ್ ಸೈಡಲ್ಲಿ ಅದು ನೀಟಾಗಿ ಕವರ್ ಆಗಿ ಕುಂತ್ಕೊಂಡ್ಬಿಡುತ್ತೆ. ಸೊ ಇಲ್ಲಿ ಫಸ್ಟ್ ಈ ಥರ ಲಾಕನ್ನು ಹಾಕಿದ ಮೇಲೆ ಇಲ್ಲೇನು ಚೈನ್ಸ್ ಏನಿದೆಯಲ್ಲ ಇದರೊಳಗಡೆ ಕೂಡ ಒಂದು ಸತ್ತೆ ಸಿಂಗಲ್ ಆಗಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಸಿಂಗಲ್ ಆಗಿ ಲಾಕನ್ನು ಹಾಕಿದ ಮೇಲೆ ನೋಡಿ ಮತ್ತೆ ನಾನೀಗ 1 ಚೈನ್ ಹಾಕೊತ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಮತ್ತೆ ಅದೇ ಚೈನ್ ಒಳಗಡೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕಿದ ಮೇಲೆ ಸೇಮ್ 3 ಚೈನ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಏನು 3 ಚೈನ ಮಾಡ್ಕೊಂಡಿದ್ದೀನಿ ಕೂಡ ಅದು ಕೂಡ ಸೇಮ್ ಮೇಲೆ ಕೂಡ 3 ಚೈನ ಮಾಡಿ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮತ್ತೆ ಒಂದು ಪಿಕೋ ಅನ್ನೋದು ರೆಡಿ ಆಗುತ್ತೆ. ಈ ಥರ ಡಬಲ್ ಕ್ರೋಶೆ ಕಂಬಕ್ಕೆ 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ಸೇಮ್ 1 ಚೈನ ಹಾಕ್ಕೊತಾ ಇದ್ದೀನಿ. 1 ಚೈನ ಹಾಕಿ ನೀಡಲ್ ಮೇಲೆ ಒಂದು ಬರಿ ದಾರ ಸುತ್ತಕೊಂಡು ಈ ಕಡೆ ಕೆಳಗಡೆ ಏನು ಆಚೆ ಹಾಕಿದ್ದೀವಲ್ಲ ಲೈನೆಲ್ಲ ಹಾಕ್ಕೊಂಡು ಹೋಗಿದ್ವಲ್ಲ ಇಲ್ಲಿ ಒಂದು ಚೈನ್ ಏನು ಹಾಕಿದ್ವಲ್ಲ ಈ ಗ್ಯಾಪಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಿಂದ 1 ಸತಿ ಮತ್ತೆ 2ರಿಂದ 1 ಸರಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿಬಿಟ್ಟು ಮತ್ತೆ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಮತ್ತೆ ಈ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಕೆಳಗಡೆ ಏನು ವರ್ಕ್ ಮಾಡಿದ್ದೀನೋ ಅದೇ ವರ್ಕನ್ನ ಮೇಲೆ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟಿಂಗ್ ನೋಡಿ, ಸೊ ಈ ರೀತಿ ಪಿಕೋನ ಹಾಕಿದ ಮೇಲೆ ಇಲ್ಲಿ ಚೈನ್ ಹಾಕೋದಕ್ಕೆ ಮುಂಚೆ ನೋಡಿ 1 2 3 4 ಅಥವಾ 5 ಚೈನ್ಗಳನ್ನ ಹಾಕಿದ್ದೀನಿ. 5 ಚೈನ್ನ ಹಾಕಿಬಿಟ್ಟು ನೀವು ಬೇಕಿದ್ರೆ ಈ ಥರ ಎಳ್ಕೊಂಡು ಕೂಡ ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಬಟ್ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ 5 ಚೈನ್ ಹಾಕಿ ಇಲ್ಲೇ ನಾವು ಪಿಕೋನ್ ಫಸ್ಟ್ ಹಾಕಿದ್ದೀವಲ್ಲ ಡಬಲ್ ಕ್ರೋಶೆದಲ್ಲಿ ಅಲ್ಲಿನೇ ಮತ್ತೆ ನೀಡಲ್ನ ಹಾಕಿ ಅದೇ ಪಾಯಿಂಟ್ಗೆ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಈ ಹಾಕಿರುವಂಥ 5 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ 5 ಚೈನ್ ಇಲ್ಲಿ ಕಾಣಿಸುತ್ತೆ ನಿಮಗೆ ಲೂಸಾಗಿ. ಸೊ ಈ ರೀತಿ 5 ಚೈನ್ಗಳನ್ನ ಹಾಕಿದ್ದೀನಿ. 5 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲಿ ಕೆಳಗಡೆ ಏನು ವರ್ಕ್ ಮಾಡಿದ್ದೀವಲ್ವ ಅಲ್ಲಿ ಮತ್ತೆ ನೀಡಲ್ನ ಹಾಕಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ ಹಾಕಿಬಿಟ್ಟು ಮತ್ತೆ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಸೇಮ್ 1 ಚೈನ್ ಹಾಕೋಬೇಕು, ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಪಕ್ಕದಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ. ಸೊ ಇದು ನಿಮಗೆ ಕುಚ್ಚು ಕಟ್ಟಿದಾಗ ಇದ್ರದ್ದು ಫಿನಿಶಿಂಗ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿ ಮತ್ತೆ ಒಂದು ಡಬಲ್ ಕ್ರೋಶೆ ಮತ್ತೆ 3 ಚೈನ್ ಮತ್ತೆ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್, ಮತ್ತೆ 1 ಚೈನ್ ಮತ್ತೆ ಒಂದು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಮತ್ತು ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಸೊ ಇಲ್ಲಿ ಬಂದು ಮೇಲೆ ಬಂದು ನೋಡಿ 3 ಟೈಮ್ ನಾನು ಲಾಕ್ ಅಂದರೆ ಪಿಕೋನ್ನ ಹಾಕಿದ್ದೀನಿ. ಇಲ್ಲಿ 5 ಚೈನ್ ಹಾಕಿದ ಮೇಲೆ 3 ಬಾರಿ ಈ ಥರ ಪಿಕೋನ್ನ ಮಾಡ್ಕೊಂಡ್ಬಿಟ್ಟು ಒಂದೊಂದು ಡಬಲ್ ಕ್ರೋಶೆಗೆ ಈ ಥರ ಪಿಕೋನ್ನ ಮಾಡಿಕೊಂಡು ಸ್ವಲ್ಪ ಥ್ರೆಡ್ಡನ್ನು ಮೇಲೆ ಮಾಡಿಕೊಂಡು ಇಲ್ಲಿಂದ ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಸ್ಮಾಲ್ ಬೀಡ್ಸ್ ಹಾಕಿಬಿಟ್ಟು ಇಲ್ಲೇನು ಲಾಕ್ ಮಾಡೋದು ಬೇಡ, ಮತ್ತು ಲಾಕನ್ನು ಹಾಕಿಬಿಟ್ರೆ ಮತ್ತೆ ಇಲ್ಲಿ ಒಂದು ರೀತಿ ಲೂಸ್ ಆಗಿ ಆಗುತ್ತೆ. ಸೊ ಹಾಗೆ ಡೈರೆಕ್ಟ್ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಕೆಳಗಡೆ ಇರುವಂಥ 1 ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ. ನಾನು 6 ಎಳೆ ತೊಗೊಂಡಿದ್ದೀನಿ, ಬೇಕಿದ್ರೆ ನೀವು 7 ಅಥವಾ 8 ತೊಗೊಳ್ಳಿ. ಸ್ವಲ್ಪ ತಿಕ್ಕಾಗಿ ಬೇಕು ಅಂದರೆ 8 ಎಳೆ ತೊಗೊಳ್ಳಿ. ಸೊ ಸೀರೆ ಲೈಟ್ ವೆಯ್ಟ್ ಆಗಿರೋದ್ರಿಂದ ನಾನು 6 ಎಳೆನೇ ತೊಗೊಂಡಿದ್ದೀನಿ. ಸೊ ಈ ರೀತಿ ಮತ್ತೆ ಒಂದು ಬೀಡ್ಸ್ ಹಾಕಿದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಅದಕ್ಕೆ ಮತ್ತೆ ಒಂದು ಪಿಕೋ, ಮತ್ತೆ 1 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ, ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ, ಮತ್ತೆ ಇದರೊಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್, ಫಾಸ್ಟಲ್ಲಾಗಿ ಹೋಗ್ಬಿಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ಕಲಂಕಾರಿ ಬಾರ್ಡರ್ ಸೀರೆ ಬರುತ್ತೆ ನೋಡಿ ಕಾಟನ್ನಲ್ಲಿ. ಸೊ ಅಂಥ ಸೀರೆಗಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇವತ್ತು ಕೂಡ ಅಂಥದ್ದೇ ಒಂದು ಸೀರೆಗೆ ಹಾಕ್ತಾಯಿದ್ದೀನಿ. ಸೊ ಡ್ರೈ ಕ್ಲೀನಿಂಗ್ ಎಲ್ಲ ಕೊಡ್ಬೋದು ನೀವು ಆರಾಮಾಗೆ. ಸೊ ಈ ರೀತಿ ನೋಡಿ ಈ ಕಡೆ ಕೂಡ ನಾನು 3 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ, ಈ ಕಡೆ ಕೂಡ 3 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಆದಮೇಲೆ ಇಲ್ಲಿ ಕುಚ್ಚು ಕಟ್ಟೋದಕ್ಕೆ ಮತ್ತೆ ಸೇಮ್ 1 2 3 4 5 ಚೈನ ಹಾಕ್ಕೊಂಡಿದ್ದೀನಿ. ಸೊ 5 ಚೈನ ಹಾಕ್ಕೊಂಡ್ಬಿಟ್ಟು ಬೇಕಿದ್ರೆ ನೀವು ಪಿಕೋ ಹಾಕಿದ್ದೀರಲ್ವ ಅಲ್ಲಿ ಕೂಡ ನೀವು ನೀಡಲ್ನ ಹಾಕಿ ಅದನ್ನು ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಕಂಬದಲ್ಲೇ ಕೂಡ ನೀವು ಲಾಕ್ ಮಾಡ್ಕೋಬೋದು. ಒಟ್ಟು ಫೈನಲ್ ಹೇಳೋದಾದರೆ ಆ ಕಂಬದಲ್ಲಿನೇ ಆ ಪಿಕೋ ಹತ್ರನೇ ನೀವು ಈ ಒಂದು 5 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಚೈನ್ ಹಾಕಿ ಕುಚ್ಚು ಕಟ್ಟೋದ್ರಿಂದ ಸೊ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇದು ಆದಮೇಲೆ
ಈಗ ನೋಡಿ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತೆ ಸೇಮ್ ಮತ್ತೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ ಲಾಕ್, ಮತ್ತೆ 1 ಚೈನ್, ಮತ್ತು ನೆಕ್ಸ್ಟ್ ಆಚೆಯಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತೆ ಲಾಕ್. ಸೇಮ್ ಕೆಳಗಡೆ ಏನು ವರ್ಕ್ ಮಾಡಿದ್ಯೋ ಅದೇ ವರ್ಕನ್ನು ಮೇಲೆ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮೇಲೆ ಒಂದೊಂದು ಬೀಡ್ಸನ್ನು ಹಾಕ್ಕೋಬೇಕು, ಕುಚ್ಕೊಟ್ಟೋದಕ್ಕೆ ಚೈನ್ಸನ್ನು ಮಾಡ್ಕೋಬೇಕು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನಿಮಗೂ ಕೂಡ ಈಸಿ ಮೆಥಡಲ್ಲಿ ಈ ಒಂದು ಡಿಸೈನ್ನ ನೀವು ನಿಮ್ಮ ಸೀರೆಗೆ ಹಾಕ್ಕೋಬೋದು. ಸೇಮ್ ಮತ್ತೆ ಒಂದು ಬೀಡ್ಸ್ ಮತ್ತು 1 ಚೈನ್ ಹಾಕ್ಕೊಳ್ಳೋಣ. 1 ಚೈನ್ ಹಾಕಿಬಿಟ್ಟು ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಪಕ್ಕದ ಪಾಯಿಂಟಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಸೇಮ್ 3 ಚೈನ್ ಹಾಕ್ಕೊತಾ ಇದ್ದೀನಿ. ಮತ್ತು ಈ 3 ಚೈನು ಇದರೊಳಗಡೆ ಲಾಕ್ ಮಾಡ್ಕೊತ. ಸೊ ಈ ರೀತಿಯಾಗಿ ಮೇಲೆ ಸ್ಟೆಪ್ಪಲ್ಲಿ ವರ್ಕ್ ಅನ್ನೋದು ಮಾಡ್ಕೋಬೇಕು. ಸೊ ಥ್ರೆಡ್ ವರ್ಕ್ ಅಲ್ವಾ, ಲಾಸ್ಟಲ್ಲಿ ಕುಚ್ಚು ಕಟ್ಟಿದ ಮೇಲೆ ನೀಟಾಗಿ ಕೈಯಿಂದ ಈ ರೀತಿ ಅನ್ಕೊಂಡ್ಬಿಟ್ಟು ಇಲ್ಲಿ 5 ಚೈನ್ ಏನು ಹಾಕಿದ್ದೀವಲ್ವ ಇದರೊಳಗಡೆ ಕುಚ್ಚನ್ನು ಕಟ್ಕೋಬೇಕಾಗತ್ತೆ. ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ಗೂ ತೋರಿಸ್ತೀನಿ ನಾನು ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಕುಚ್ಚು ಕಟ್ಬಿಟ್ಟು ಫೈನಲ್ ಲುಕ್ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ. ಎರಡೂ ಕಡೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಎಲ್ಲ ಕಂಪ್ಲೀಟ್ ಹಾಕ್ಬಿಟ್ಟು ಕುಚ್ಚನ್ನು ಹಾಕಿದ್ದೀನಿ. ಸೊ ಕುಚ್ಚು ಬಂದು ನೋಡಿ, ಇಲ್ಲಿ ನಾವು 5 ಚೈನ್ ಹಾಕಿದ್ದೀವಲ್ವ ಅಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪ ಹಾಕೊಳ್ಳೋದಕ್ಕೆ ಟೈಟ್ ಅನಿಸುತ್ತೆ, ನಿಮಗೆ ಚೈನ್ ಕಾಣಿಸೋಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಒಂದು 6 ಚೈನ್ ಹಾಕ್ಕೊಳ್ಳಿ, ನಿಮಗೆ ನೀಟಾಗಿ ಕಾಣಿಸುತ್ತೆ. ನಾರ್ಮಲ್ಲಾಗಿ ಹಾಕೋಂಗೆ ನಾನು ಇದಕ್ಕೂ ಕೂಡ 4 ಫಿಂಗರ್ಸಲ್ಲಿ ಮಾಡಿಕೊಂಡು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸ್ಯಾರಿಲಿರುವಂಥ 2 ಕಲರಲ್ಲಿ ಕೂಡ ಕುಚ್ಚನ್ನು ಹಾಕಿದೆ. ಅಂದರೆ ರೆಡ್ ಬಂದು 2 ಹಾಕಿದ್ದೀನಿ, ಬ್ಲ್ಯಾಕ್ ಬಂದು ಒಂದೇ ಅಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಒಂದೇ ಕಲರ್ ಹಾಕಿದ್ದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಈ ಡಿಸೈನ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ. ಕುಚ್ಚು ಇಲ್ಲದೆ ಕೂಡ ಚೆನ್ನಾಗಿ ಬರುತ್ತೆ. ಈ ಕುಚ್ಚು ಬದಲು ನೀವು ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೊಂಡ್ರು ಕೂಡ ಈ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ. ಇವತ್ತು ಕೂಡ ಅಷ್ಟೇ ಪ್ಯೂರ್ ಒಂದು ಲೈಟ್ ವೆಯ್ಟ್ ಕಾಟನ್ ಸೀರೆಗೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಯಾವುದೇ ಡಿಸೈನ್ ಆದರೂ ಕೂಡ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ಕಲರ್ ಕಾಂಬಿನೇಷನ್ ಮೇಲಿದ್ದರೆ ಸೂಪರಾಗೇ ಬರುತ್ತೆ. ಸೊ ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಡಿಸೈನ್ ಬಂದು ಈ ಥರ ಬಂದಿದೆ. ಈ ಥರ ಚೈನ್ ಹಾಕಿರೋದ್ರಿಂದ ನಿಮಗೆ ನೋಡ್ಬೋದು ನೀವು, ಡಿಸೈನ್ ನಿಮಗೆ ಇಲ್ಲಿ ಹಾಳಾಗದೆ ಲೈನಾಗಿ ನೀಟ್ ಫಿನಿಶಿಂಗ್ ಬರುತ್ತೆ. ಅಂದರೆ ಯಾವಾಗಲೂ ಇಲ್ಲಿ ಚೈನ್ ಮಾಡಿಕೊಂಡು ಕುಚ್ಚಾಕಿದ್ರೆ ಏನಾಗುತ್ತೆ ಅಂದರೆ ಒಂದು ಸತಿ ಜಗ್ದಂಗೆ ಕಾಣಿಸುತ್ತೆ. ಅಂದರೆ ಏನೋ ಒಂಥರ ಫೋಲ್ಡಿಂಗ್ ಆಗಿರೋದಂತ ಕಾಣಿಸುತ್ತೆ. ಈ ಥರ ಎಕ್ಸ್ಟ್ರಾ ಚೈನ್ ಹಾಕಿ ಈ ಥರ ಕುಚ್ಚಿಗೆ ಒಂದು ಎಕ್ಸ್ಟ್ರಾ ಚೈನ್ ಹಾಕೋದ್ರಿಂದ ಒಂದು ನೀಟ್ ಫಿನಿಶಿಂಗ್ ಅನ್ನೋದು 2 ಸ್ಟೆಪ್ಪಲ್ಲಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ತುಂಬ ವೆಯ್ಟ್ಲೆಸ್ ಡಿಸೈನ್ ಅಂತಲೇ ಹೇಳ್ಬೋದು. ಜಸ್ಟ್ 6 ದಾರಲ್ಲೇ ವರ್ಕ್ ಮಾಡಿದ್ದೀನಿ. ನಿಮಗೆ ಸ್ವಲ್ಪ ಥಿಕ್ನೆಸ್ಗೋಸ್ಕರ 8 ಕೂಡ ನೀವು ತೊಗೊಳ್ಬೋದು, ಅಂತ ಏನು ಡಿಫ್ರೆಂಟ್ ಏನು ಇರೋದಿಲ್ಲ. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 450ವರೆಗೂ ಚಾರ್ಜಸ್ನ ಮಾಡ್ಕೋಬೋದು. ನೋಡಿ, ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಡ್ಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತೊಗೋಬೋದು. ನಾವು ಹೇಳಿದ್ದೆ ಪ್ರೈಸನ್ನೇ ತೊಗೋಬೇಕಂತ ಏನಿಲ್ಲ. ಸೊ ನಮ್ಮ ಸಿಟಿಯಲ್ಲಿ ಏನು ನಡೆಯುತ್ತೋ ಅದೇ ಪ್ರೈಸನ್ನು ನಾನಿಲ್ಲಿ ಹೇಳಿರ್ತೀನಿ. ಸೊ ಹೆಚ್ಚು ಕಮ್ಮಿ ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.